ಆತ್ಮೀಯರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ನಾ ಡಿಸೋಜ ಅವರು ಬರೆದಿರುವ 7ನೇ ತರಗತಿಯ ಮೊದಲನೇ ಪಾಠವಾದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುವ ಪಾಠವನ್ನು ನೋಡೋಣ. ಪಾಠ ಪ್ರಾರಂಭಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಿಸಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎನ್ನುವ ಪಾಠವನ್ನು ಬರೆದಂತಹ ಲೇಖಕರಾದ ನಾ ಡಿಸೋಜ ಅವರ ಕಿರುಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋಣ. ನಾ ಅಂದರೆ ನಾರ್ಬರ್ಟ್ ಡಿಸೋಜ. ನಾ ಡಿಸೋಜ ಅಂದರೆ ನಾರ್ಬರ್ಟ್ ಡಿಸೋಜ. ಡಾಕ್ಟರ್ ನಾರ್ಬರ್ಟ್ ಡಿಸೋಜ ಅವರು 1937 ಜೂನ್ 6ರಂದು ಜನಿಸಿದರು. 1937 ಜೂನ್ ತಿಂಗಳು 6ನೇ ತಾರೀಕು ಇವರು ಜನಿಸಿದರು. ಇವರ ತಂದೆ ಎಫ್.ಇ. ಡಿಸೋಜ, ತಾಯಿ ರೂಪಿನಾ ಡಿಸೋಜ. ನಾ ಡಿಸೋಜ ಇವರು ಈವರೆಗೆ 37 ಕಾದಂಬರಿಗಳನ್ನು, 4 ನಾಟಕಗಳನ್ನು, 28 ಮಕ್ಕಳ ಕೃತಿಗಳನ್ನು, 106 ಕಥೆಗಳನ್ನು ಬರೆದಿದ್ದಾರೆ. ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಈ 2 ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣಕಮಲ ಪ್ರಶಸ್ತಿಗಳನ್ನು ಪಡೆದಿವೆ. ಬಳುವಳಿ ಎನ್ನುವಂತಹ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವತಃ ಕವನ ವಾಚನ ಮಾಡಿದ್ದರು. ಇವರ ಮುಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಂತಾದವುಗಳಿಂದ ಪುರಸ್ಕೃತರಾಗಿದ್ದಾರೆ. ಜನವರಿ 2014ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ನಾ ಡಿಸೋಜ ಅವರು ಆಗಿದ್ದರು. ಆಯ್ತಲ್ಲ ಮಕ್ಕಳೇ, ಇಷ್ಟು ಇವರ ಕಿರುಪರಿಚಯವಾಗಿದೆ. ಹಾಗಾದರೆ ಮಕ್ಕಳೇ, ಪಾಠವನ್ನು ಪ್ರಾರಂಭ ಮಾಡೋಣ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು, ಡಾಕ್ಟರ್ ನಾ ಡಿಸೋಜ. ಪ್ರವೇಶ. ಬೆಳಿಗ್ಗೆ ಶಾಲೆಗೆ ಬಂದ ವಿದ್ಯಾರ್ಥಿನಿಯರು ಶಾಲಾ ಆವರಣದಲ್ಲಿ ಕುಳಿತು ಮಾತಿಗಿಳಿಯುತ್ತಾರೆ. ನೀವು ಸಹ ಹಾಗೆ ಅಲ್ವಾ? ಶಾಲೆಗೆ ಬೇಗ ಬರ್ತೀರಿ, ಬಂದ ತಕ್ಷಣ ನಿಮ್ಮ ಗೆಳತಿಯರ ಜೊತೆಗೆ ಹಾಳು ಹರಟೆಯನ್ನು ಹೊಡ್ಕೋತ ಕುತ್ಕೊಂಡ್ಬಿಡ್ತೀರಿ. ಅದೇ ರೀತಿ ಇಲ್ಲಿ ಮಾಲಾ, ರೇಖಾ, ಮೇರಿ, ಫಾತಿಮಾ ಇವರೆಲ್ಲ ಸೇರಿಕೊಂಡು ಮಾತಾಡ್ತಾ ಕುತ್ಕೊಂಡಿದ್ದಾರೆ. ಬೆಳಗ್ಗೆ ಮಾಲಾ ಹೇಳ್ತಾಳೆ, ನಿನ್ನೆ ನಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಪುರಾಣದ ಕಥೆ ಹೇಳುವ ಕಾರ್ಯಕ್ರಮ ಇತ್ತು. ನಾನು ನಮ್ಮಮ್ಮ ಹೋಗಿದ್ದೆವು, ತುಂಬ ಚೆನ್ನಾಗಿತ್ತು ಎಂದು ಹೇಳ್ತಾಳೆ. ಆಗ ರೇಖಾ ಹೇಳ್ತಾಳೆ, ಪುರಾಣದ ಕಥೆ ಹೇಳುವಾಗ ಮಧ್ಯೆ ಮಧ್ಯೆ ದೇವರ ನಾಮಗಳನ್ನು ಹಾಡ್ತಾರೆ, ನನಗದು ತುಂಬ ಇಷ್ಟ ಎಂದು ರೇಖಾ ಹೇಳ್ತಾಳೆ. ಆವಾಗ ಮೇರಿ, ನನಗೆ ನೀತಿಕಥೆಗಳು ಎಂದರೆ ಇಷ್ಟ, ನನ್ನ ಬಳಿ ಕೆಲವು ನೀತಿಕಥೆಗಳ ಪುಸ್ತಕಗಳು ಇವೆ ಎಂದು ಮೇರಿ ಹೇಳ್ತಾಳೆ. ಆಗ ಫಾತಿಮಾ, ಮಾಲಾ, ಕೆಲವು ಕಥೆಗಳನ್ನು ಹಾಡಿನ ರೂಪದಲ್ಲಿ ಹಾಡುತ್ತಾರಲ್ಲ ಎಂದು ಫಾತಿಮಾ ಕೇಳಿದಾಗ ಮಾಲಾ ಹೇಳ್ತಾಳೆ, ಹೌದು, ಇದನ್ನು ಕಥನ ಕವನ ಎನ್ನುತ್ತಾರೆ ಎಂದು ಹೇಳುತ್ತಾಳೆ. ಆಗ ರೇಖಾ, ಕೆಲವು ಕಡೆಗಳಲ್ಲಿ ಜಾನಪದ ಹಾಡುಗಳ ರೂಪದಲ್ಲಿ ಕತೆ ಹೇಳುತ್ತಾರೆ, ಇವು ತುಂಬ ಚೆನ್ನಾಗಿರುತ್ತವೆ ಎಂದು ರೇಖಾ ಹೇಳಿದಾಗ ಮಾಲಾ ಹೇಳ್ತಾಳೆ, ನಾನು ಚಿಕ್ಕವಳಿರುವಾಗ ನಮ್ಮಜ್ಜ ನನಗೆ ರಾಮಾಯಣ ಮಹಾಭಾರತದ ಕತೆ ಹೇಳುತ್ತಿದ್ದರು, ಬೇರೆ ಬೇರೆ ಕತೆ ಪುಸ್ತಕಗಳನ್ನೆಲ್ಲ ತಂದುಕೊಟ್ಟು ಓದಿಸುತ್ತಿದ್ದರು ಎಂದು ಮಾಲಾ ಹೇಳ್ತಾಳೆ. ಫಾತಿಮಾ ಹೇಳ್ತಾಳಾಗ, ನನಗಂತೂ ಕತೆಗಳು ಎಂದರೆ ತುಂಬ ಇಷ್ಟ. ಮೇರಿ ಅವಾಗ ಹೇಳ್ತಾಳೆ, ನನಗೂ ಅಷ್ಟೇ ಅಂಥೇಳಿ. ಈ ರೀತಿಯಲ್ಲಿ ವಿದ್ಯಾರ್ಥಿನಿಯರು ಶಾಲಾ ಆವರಣದಲ್ಲಿ ಕುಳಿತು ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿಗೆ ಶಿಕ್ಷಕಿ ಬರ್ತಾರೆ. ವಿದ್ಯಾರ್ಥಿನಿಯರು ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ತರಗತಿಯ ಶಿಕ್ಷಕಿಯ ಕಿವಿಗೆ ವಿದ್ಯಾರ್ಥಿನಿಯರ ಮಾತುಗಳು ಕೇಳಿದವು. ಆವಾಗ ಶಿಕ್ಷಕಿ ಹೇಳ್ತಾಳೆ, ಮಕ್ಕಳೇ, ನಿಮಗೆಲ್ಲ ಕತೆಗಳಂದರೆ ಅಷ್ಟೊಂದು ಇಷ್ಟವೇ. ಇವತ್ತಿನ ನಮ್ಮ ಪಾಠ ಕೂಡ ಸ್ವಾರಸ್ಯಕರವಾದ ಕತೆಯೇ, ಪುಟ್ಟಜ್ಜಿ ಹೇಳುವ ಕತೆ ಕೇಳೋಣ ಆಯ್ತೇ ಎಂದು ಶಿಕ್ಷಕಿ ಹೇಳ್ತಾಳೆ. ಇದನ್ನು ಕೇಳಿದ ಮಕ್ಕಳ ಮುಖ ಅರಳಿತು. ಶಿಕ್ಷಕಿಯರು ಬಂದು ಇವತ್ತಿನ ಪಾಠನೂ ಸಹ ಕತೆನೇ, ಪುಟ್ಟಜ್ಜಿಯ ಕತೆ, ಹೇಳಿದ ಕತೆ ಅಂತೇಳಿ ಹೇಳಿದಾಗ ಮಕ್ಕಳ ಮುಖ ಅರಳಿತು. ಎಲ್ಲರಿಗೂ ಅಷ್ಟೇ ಅಲ್ವ ಮಕ್ಕಳೇ?
ಎಲ್ಲರಿಗೂ ಕತೆಗಳನ್ನು ಹೇಳೋದು, ಕತೆಗಳನ್ನು ಕೇಳೋದು ಅಂದರೆ ತುಂಬಾ ಇಷ್ಟ. ಅದೇ ರೀತಿ ಇಲ್ಲಿ ಶಿಕ್ಷಕಿಯರು ಪುಟ್ಟಜ್ಜಿ ಹೇಳಿದ ಕಥೆಯನ್ನು ಮಕ್ಕಳಿಗೆ ಹೇಳ್ತಿದ್ದಾರೆ. ನೋಡೋಣ ಬನ್ನಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ, ಬಾ ಮಗ ಹೇಳ್ತೀನಿ, ಒಂದೊಳ್ಳೆ ಕತೆಯ ಅಂತಾಳೆ ಪುಟ್ಟಜ್ಜಿ. ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟು. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ತರಾವರಿ ಕತೆ ಹೇಳುತ್ತಾಳೆ ನಮ್ಮ ಪುಟ್ಟಜ್ಜಿ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ಲು. ಅವಳು ಸಂತೋಷದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳ್ತಾ ಇತ್ತು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ. ಆಗ ಬಾ ಮಗ ಹೇಳ್ತೀನಿ, ಒಳ್ಳೆಯದೊಂದು ಕತೆಯ ಅನ್ಲು. ನೋಡ್ರಿ ಮಕ್ಕಳೇ, ಪುಟ್ಟಜ್ಜಿ ಕತೆ ಹೇಳು ಅಂದರೆ ಸಾಕು, ಬಾ ಮಗ ಒಂದೊಳ್ಳೆ ಕತೆ ಹೇಳ್ತೀನಿ ಬಾ ಮಗ ಅಂತೇಳಿ ಹೇಳ್ತಿದ್ಲು. ಕತೆ ಹೇಳೋದ್ರೊಳಗೆ ಪುಟ್ಟಜ್ಜಿ ಯಾವಾಗಲೂ ಫಸ್ಟು. ಎಂತೆಂಥ ಕತೆಗಳು, ಸಣ್ಣ ಕತೆ, ದೊಡ್ಡ ಕತೆ, ಪುರಾಣದ ಕತೆಗಳು, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ಬೇರೆ 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 ರೀತಿಯ ಕತೆಗಳನ್ನು ನಮ್ಮ ಪುಟ್ಟಜ್ಜಿ ಹೇಳ್ತಾ ಇದ್ಲು. ಅದೇ ರೀತಿ ಮಗುನೂ ಕೂಡ ಒಂದು ಕಥೆಯನ್ನು ಕೇಳಬೇಕು ಅಂತ ಪುಟ್ಟಜ್ಜಿ ಮನೆಗೆ ಹೋದಾಗ ಪುಟ್ಟಜ್ಜಿ ಸಂತೋಷದಿಂದ ಅವಳ ಮನೆಯ ಜಗಲಿ ಮೇಲೆ ಕೂತಿದ್ದಾಳೆ. ಆವಾಗ ಹುಡುಗ ಹೇಳ್ತಾನೆ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಹೇಳಿ ಕೇಳಿದಾಗ ಪುಟ್ಟಜ್ಜಿ ಹೇಳ್ತಾಳೆ, ಬಾ ಮಗ ಒಂದೊಳ್ಳೆ ಕತೆ ಹೇಳ್ತೀನಿ ಬಾ ಮಗ ಅಂಥೇಳಿ ಆ ಮಗುವನ್ನು ಕರೆದು ಕೂರಿಸ್ಕೋತಾಳೆ. ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆವರೆಗೆ ಕೂತು ಅವಳ ಮುಖ ನೋಡಿದೆ. ಆ ಮಗು ಅವಳ ಮನೆ ಜಗಲಿ ಅಂದರೆ ಕಟ್ಟೆ ಮೇಲೆ ಹತ್ತಿ ಕಂಬಕ್ಕೆ ವರಿಕೊಂಡು ಕೂತ್ಕೊಂಡು ಆ ಪುಟ್ಟಜ್ಜಿಯ ಮುಖವನ್ನು ನೋಡಿದೆ. ಯಾವ ಕತೆ ಹೇಳಲಿ ಅಂದ್ಲು ಪುಟ್ಟಜ್ಜಿ. ಯಾವುದಾದ್ರೂ ಒಂದು ಹಾಡುಗತೆ ಹೇಳು ಅಂದೆ. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದ್ರೆ ಹಾಡುಗತೆ. ಅದರಲ್ಲಿ ಹಾಡು ಇರುತ್ತೆ, ಕಥೆನೂ ಇರುತ್ತೆ. ಅದರಿಂದ ಪುಟ್ಟಜ್ಜಿ ಹಾಡುಗತೆ ಹೇಳು ಅಂದ ತಕ್ಷಣ ಗಂಟಲನ್ನು ಸರಿ ಮಾಡಿಕೊಂಡ ಪುಟ್ಟಜ್ಜಿ ಹಾಗೆ ತಣ್ಣಗೆ ಗಾಳಿ ಬೀಸಿದ ಹಾಗೆ ಒಂದು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ಲು. ಪುಟ್ಟದೊಂದೂರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಹೀಗೆ ಹಾಡನ್ನು ಹಾಡಿದ ಪುಟ್ಟಜ್ಜಿ ಮತ್ತೆ ಸ್ಟೋರಿಯನ್ನು ವಿವರವಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ಲು. ನೋಡು ಮಗು, ಇಂಥದ್ದೊಂದು ದೊಡ್ಡ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗ್ತಾ ಇತ್ತು. ಹಕ್ಕಿಗಳು ಹಾಡಾಡಿಕೊಂಡಿದ್ವು. ಒಂದು ದಿನ ಭಾಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ವಾತಾವರಣ ಅಂತ ಹೇಳಿ ಅಲ್ಲಿಯೇ ಉಳಿಯೋ ಯೋಚನೆಯನ್ನು ಆ ಯುವಕ ಮಾಡ್ದ. ಹಾಗೆಯೇ ಉಳಿಬೇಕು ಅಂತ ಅಂದ ತಕ್ಷಣ ಒಂದು ಮನೆಯನ್ನು ಕಟ್ಕೊಂಡ. ಮನೆ ಮುಂದೆ ಒಂದು ಸಣ್ಣ ಕೈತೋಟ ಮಾಡಿಕೊಂಡ. ತನಗೆ ಏನು ಬೇಕೋ ಅದನ್ನು ಅಲ್ಲಿ ಬೆಳೆಸ್ಕೊಂಡು ಅಲ್ಲೇ ಉಳಿದ. ಹಳ್ಳದ ದಡದಲ್ಲಿ ಇವನ ಮನೆ ಹಿಂದೆಯೇ ಭಾರೀ ದೊಡ್ಡದಾದ ಕಾಡು. ಅಲ್ಲಿ ಹುಲಿ, ಚಿರತೆ, ಕಾಡುಕೋಣ, ಆನೆ, ಇನ್ನು ಮುಂತಾದ ಕಾಡು ಪ್ರಾಣಿಗಳು ಇದ್ವು. ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ. ಯಾಕೆಂತಂದರೆ ಇವನು ಅವುಗಳ ಸುದ್ದಿಗೆ ಹೋಗ್ತಾ ಇರಲಿಲ್ಲ. ಅವು ಸಹ ಇವನ ಸುದ್ದಿಗೆ ಬರ್ತಾ ಇರಲಿಲ್ಲ. ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು. ಇವನ ಮನೆಯ ಹತ್ತಿರವೇ ಪ್ರಾಣಿ ಗಿಂಡಿ ಇದ್ದಿತು. ಪ್ರಾಣಿ ಗಿಂಡಿ ಅಂದರೆ ಅಲ್ಲಿಗೆ ಕಾಡಿನ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿದು ಹೋಗ್ತಾ ಇದ್ವು. ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕೂತಿದ್ದಾನೆ. ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಓಡಿ ಬಂತು. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಜಿಂಕೆಯ ಮೈ ನಡುಗ್ತಾ ಇತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಕಾರಣವೇನಿತ್ತು ಅಲ್ವಾ? ಹಾಗಾದರೆ ಅದಕ್ಕೊಂದು ಕಾರಣವೂ ಸಹ ಇತ್ತು. ಆದರೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಭಾಗವನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.